ಒಂದು ಹೇಳ್ತೀನಿ. ಈಗ ನಮ್ಮ ಭಾರತದಲ್ಲಿ ಎಕ್ಸ್ ಮುಸ್ಲಿಮ್ಸ್ ಅಂತ ಒಂದು ಗ್ರೂಪ್ ಇದೆ. ಎಲ್ಲರೂ ಪಾಪ ಅವ್ರ ಐಡೆಂಟಿಟಿ ಡಿಸ್ಕ್ಲೋಸ್ ಮಾಡಲ್ಲ. ಸಚ್ವಾಲಾ, ಜಫರ್ ಹೆರೆಟಿಕ್, ನೀವು ಅವ್ರದ್ದೆಲ್ಲ ಮಾತು ಕೇಳಿ, ಅವ್ರಿಗೆ ಅರೇಬಿಕ್ಕು ವರ್ಡ್ ಟು ವರ್ಡ್ ಗೊತ್ತು, ಅದ್ರ ವ್ಯಾಕರಣ ಗೊತ್ತು, ಅವ್ರಿಗೆ ಏನು ಇಲ್ಲಿ ತಪ್ಪು ಕಲ್ಪನೆ ಏನಾಗ್ತಾ ಇದೆ ಅನ್ನೋದು ಗೊತ್ತು. ಅವರು ಎಲ್ಲರಿಗೂ ಅವೇರ್ನೆಸ್ ಕೊಡ್ತಾರೆ. ಎಕ್ಸ್ ಮುಸ್ಲಿಮ್, ನಾನು ಮುಸ್ಲಿಮನಾಗಿರೋದಿಲ್ಲ ಅಂತ ಹೇಳಿದ ತಕ್ಷಣ ಅವ್ನು ಧರ್ಮಭ್ರಷ್ಟ ಆಗ್ತಾನೆ, ಅದಕ್ಕೆ ಅವನನ್ನು ಕೊಲ್ಲಬಹುದು. ಅಪಾಸ್ಟಸಿಗೆ ಡೆತ್ ಬಿಟ್ಟರೆ ಬೇರೆ ಇದಿಲ್ಲ ಶಿಕ್ಷೆ, ಅಪಾಸ್ಟಸಿಗೆ ಡೆತ್. ಅವರೆಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ಇವರ ಪವಿತ್ರ ಗ್ರಂಥದಲ್ಲಿ ಕೆಲವು ವರ್ಸಸ್ಸು ಅದು ಕ್ರೌರ್ಯವನ್ನೇ ಪ್ರಚೋದಿಸುತ್ತೆ ಅಂತ ಒಪ್ಪಿಕೊಂಡ ಮೇಲೆ ಪರಿಹಾರ. ಭಾರತದಲ್ಲಿ ಒಪ್ಕೊಳ್ಳೋಕ್ಕೆ ಸಿದ್ಧರಿಲ್ಲ. ಇಸ್ಲಾಂ ಅಂದರೆ ಶಾಂತಿಯನ್ನೇ ಪ್ರತಿಪಾದಿಸುತ್ತೆ, ಶಾಂತಿಯದು ಇದೆ, ಅದ್ರ ಜೊತೆಗೆ ಬೇರೆದನ್ನು ಪ್ರತಿಪಾದಿಸುತ್ತೆ. ದುಷ್ಟರು ಅದನ್ನೇ ಮುಖ್ಯವಾಗಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಎಲ್ಲಿವರೆಗೆ ಈ ತಿಳುವಳಿಕೆ ಬರಲ್ವೋ ಅಲ್ಲಿವರೆಗೆ ಪರಿಹಾರ ಆಗಲ್ಲ. ಭಾರತದಲ್ಲಿ ಇನ್ನೂ ಮೊನ್ನೆನೂ ಒಂದು ಪುಸ್ತಕ ಬಿಡುಗಡೆ, ಇಸ್ಲಾಂ ಶಾಂತಿಯನ್ನೇ ಪ್ರತಿಪಾದಿಸುತ್ತೆ. ಹಾಗಾದ್ರೆ ಯಾಕೆ ನೀನು ಹಿಂದೂನ ಮುಸ್ಲಿಂ ಅಂತ ಕೇಳಿ ಗುಂಡು ಹೊಡಿತಾ ಇದ್ದಾರೆ? ನಾನು ಆಗ್ಲೇ ಹೇಳಿದೆ, ತೌಫಿಕ್ ಹಮೀದ್ ಅಂತ ಈಜಿಪ್ಟಿನ ಡಾಕ್ಟರು, ಆತ ಇನ್ಸೈಡ್ ಜಿಹಾದ್ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅವರು ರ್ಯಾಡಿಕಲ್ ಆಗಿದ್ದವರು, ಐಮಾನ್ ಅಲ್ ಜವಾಹಿರಿಯ ಶಿಷ್ಯ ಆಗಕ್ಕೆ ಹೊರಟಿದ್ದವರು. ಅವರಿಗೆ ರ್ಯಾಡಿಕಲೈಸೇಷನ್ ಪ್ರಾಸೆಸ್ನಲ್ಲಿ ಅವರಿಗೆ ಗಾಬರಿಯಾಗಿ ಅವರು ಆತ್ಮವಿಮರ್ಶೆ ಮಾಡಿಕೊಂಡು ಹೊರಗೆ ಬಂದಿದ್ದಾರೆ. ಎಷ್ಟು ಸಿಂಪಲ್ ಸೊಲ್ಯೂಷನ್ ಹೇಳಿದ್ದಾರೆ ಅಂದರೆ, ಡೆಫಿನೆಟ್ ಆರ್ಟಿಕಲ್ ಇದೆ, ಅಲ್ ಅಂತ, ಅರೇಬಿಕಲ್ ಅಲ್ ಅಂತಾರೆ, ನಾವು ದ ಅಂತೀವಲ್ಲ. ಡೆಫಿನೆಟ್ ಆರ್ಟಿಕಲ್ ಅಂದ್ರೇನು? ಆ ಪರ್ಟಿಕ್ಯುಲರ್ ಕಮ್ಯುನಿಟಿ, ಆ ಪರ್ಟಿಕ್ಯುಲರ್ ಸನ್ನಿವೇಶ, ಆ ನಿರ್ದಿಷ್ಟ ಸನ್ನಿವೇಶ, ನಿರ್ದಿಷ್ಟ ಸಂದರ್ಭ, ಅದನ್ನ ಕುರಾನ್ಗೆ ಅನ್ವಯಿಸ್ಬಿಡ್ಬೇಕು. ಅಂದ್ರೆ ಕಾಫಿರರನ್ನ ಅಥವಾ ಸಿಕ್ಕದವ್ರು ಗೋಣು ಮುರಿ ಅವರದ್ದು ಅಂದ್ರೆ ಅವಾಗ ಅದು ಪಾಸ್ಟ್ ಟೆನ್ಸ್ ಆಗೋಗುತ್ತೆ, ಆ ಕಾಲಕ್ಕೆ ಸೀಮಿತ ಆಗುತ್ತೆ. ಈಗ ಹೇಗೆ ಜನರಲೈಸ್ ಆಗಿದೆಯಲ್ಲ, ಯೂನಿವರ್ಸಲ್ ಆಗಿದೆಯಲ್ಲ, ಈ ಡೆಫಿನೆಟ್ ಆರ್ಟಿಕಲ್ ಮೂಲಕ ದ ದ ದ ಅಂತ ಹಾಕೊಂಡು ಹೊಟ್ಟೋದ್ರೆ ಅವರೆಲ್ಲ ಹಿಂದಿನ ಕಾಲದವ್ರು ಆಗೋಗ್ತಾರೆ. ಆಯ್ತಪ್ಪ, ಹಾಗಾಯ್ತು, ಆ ಘಟನೆ, ಆ ಸನ್ನಿವೇಶ, ಆ ಸಂದರ್ಭದಲ್ಲಿ ಹಾಗಾಯ್ತು. ಹೀಗೆ ಅದನ್ನ ಅಪ್ರಸ್ತುತ ಮಾಡಬೇಕಾಗಿದೆ ಅನ್ನುವ ತಿಳುವಳಿಕೆ ಬರೋದಕ್ಕೆ ಅವರೇ ರ್ಯಾಡಿಕಲ್ ಆಗಿದ್ರು, ಅವರೇ ಜಿಹಾದಿ ಆಗಕ್ಕೆ ಹೊರಟಿದ್ರು, ಅವ್ರು ಕಲ್ತರು. ಅಂಥವ್ರ ಅನೇಕರ ಕೃತಿಗಳು ಲಭ್ಯ ಇದೆ. ಎಕ್ಸ್ ಮುಸ್ಲಿಂ ಚಾನೆಲಲ್ಲಂತೂ ಕ್ರಿಸ್ಟಿಯಾನಿಟಿ ಹೆಚ್ಚೋ ಇಸ್ಲಾಂ ಹೆಚ್ಚೋ ಅಂತ ತುಂಬ ಕಿತ್ತಾಡ್ತಾರೆ. ಡೇವಿಡ್ ವುಡ್ಸು, ನೀವು ಅದನ್ನೆಲ್ಲ ನೋಡಿದರೆ ತುಂಬ ತಿಳುವಳಿಕೆ ಬರುತ್ತೆ. ನಾವು ತಪ್ಪೆಲ್ಲಿದೆ ಅಂತ ಮೊದಲು ನೋಡೋದಿಲ್ಲ, ನೋಡಿದ್ಮೇಲೆ ಒಪ್ಕೊಳ್ಳೋಕೆ ಅಹಂಕಾರ, ಅಥವಾ ಇಷ್ಟು ವರ್ಷಗಳ ನಮ್ಮ ತಿಳುವಳಿಕೆ ಕೊರತೆ. ಸ್ವಲ್ಪ ನಾವು ನಿಂತು ಇಲ್ಲಿ ತಪ್ಪಿದೆ ಅಂತ ಒಪ್ಕೊಂಡ್ಮೇಲೆ ಏನೇನು ಮಾಡಬಹುದು, ಹೇಗೆ ಅದನ್ನು ಸರಿ ಮಾಡಬಹುದು,